ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸದ್ಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಬಾಳುವಂತಹ ಒಂದು ವಸ್ತು ಏನಾದರೂ ಇದ್ರೆ ಅದು ಕೃಷಿಕರ ವಸ್ತು ಏನಾದರೂ ಇದ್ರೆ ಅದು ರೇಷ್ಮೆ. ಆ ರೇಷ್ಮೆ ಹುಳು ಬೆಳೆದು ಈಗಾಗಲೇ ಕೆಲವೊಂದಿಷ್ಟು ರೈತರು ಆರ್ಥಿಕವಾಗಿ ಪ್ರಬಲಗೊಂಡರೂ ಕೂಡ, ಆದರೆ ಈ ಒಂದು ಹಾವೇರಿ ತಾಲೂಕಿನ ಆಲ್ಮಟ್ಟಿ ಗ್ರಾಮದಲ್ಲಿ ಏನಂದರೆ ಒಂದು ದುರ್ಘಟನೆ ನಡೆದಿರುವಂಥದ್ದು, ರೈತನ ಕರುಳು ಹಿಂಡುವಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಗ್ರಾಮದಲ್ಲಿ ಸುಮಾರು ಹನುಮವ್ವ ಅಂತಕ್ಕಂಥ ವೃದ್ಧ ರೈತ ಮಹಿಳೆ ಮಾಡಿರ್ತಕ್ಕಂಥ ಈ ಕೃಷಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರೇಷ್ಮೆ ಬೆಳೆದಿರ್ತಕ್ಕಂಥ ಆ ರೈತ ಮಹಿಳೆಗೆ ಏನಂತಂದರೆ ಯಾರೋ ಕಿಡಿಗೇಡಿಗಳು, ಅವರಿಗೆ ಆಗಲಾರದಂಥ ಕಿಡಿಗೇಡಿಗಳು ಏನಂತಂದರೆ ಅದಕ್ಕೆ ಕೀಟನಾಶಕವನ್ನು ಬಳಿದು ಬಂದಿರತಕ್ಕಂಥ ಹುಳ ಅಂದರೆ ಇನ್ನೇನು ಗೂಡು ಕಟ್ಟಬೇಕು ಅಂತಕ್ಕಂಥ ರೇಷ್ಮೆ ಹುಳುಗಳ ಸಾವಿಗೆ ಕಾರಣ ಆಗಿರುವಂಥದ್ದು. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಆ ಪಾಪ ಮಹಿಳೆಗೆ ಏನು ಗೊತ್ತಿಲ್ಲ. ಆ ಅಮ್ಮನಿಗೆ ಅಮ್ಮ ಬೆಳಗ್ಗೆ ಒಂದು ಕಳೆದ ಒಂದು 10 ವರ್ಷದಿಂದ ಈ ರೇಷ್ಮೆ ಗೂಡನ್ನೇ ನಂಬಿಕೊಂಡು ಅವರು ಜೀವನವನ್ನು ಮಾಡ್ತಾ ಬಂದಿದ್ದು. ಸದ್ಯ ನೋಡ್ತಾ ಇರ್ಬೋದು ದೃಶ್ಯದಲ್ಲೂ ಕೂಡ. ಅಂದರೆ ಈ ಬೆಳೆಗೆ, ಅಂದರೆ ಈ ರೇಷ್ಮೆ ಹುಳಿಗೆ ಹಾಕ್ತಕ್ಕಂಥ ಈ ಬೆಳೆಗೆ ಕೀಟನಾಶಕ ಹೊಡೆದಿರ್ತಕ್ಕಂಥ ಕಿಡಿಗೇಡಿಗಳಿಂದ ಈ ಹುಳುಗಳು, ಅಂದರೆ ಈ ರೇಷ್ಮೆ ಹುಳುಗಳು ಏನಿದಾವಲ್ಲ, ಬರ್ತಾ ಬರ್ತಾ ಏನಂದರೆ ಹಳದಿ ಕಲರ್ಗೆ ಬಂದು ರೋಗಕ್ಕೆ ತುತ್ತಾಗಿ ಈಗ ಸಾವನ್ನಪ್ತಾ ಇರುವಂಥದ್ದು. ಅಂದರೆ ಆ ಮಹಿಳೆ ನಿನ್ನೆಯಿಂದನೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ರೈತ ಮಹಿಳೆ ಅಮ್ಮ. ನಾನು ಕಷ್ಟಪಟ್ಟು 3 ಜನ ಮಕ್ಕಳು ಸೇರಿಕೊಂಡು ಕಷ್ಟಪಟ್ಟು ಈ ಒಂದು ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭದಾಯಕವನ್ನು ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿದ್ವಿ, ಸಾಲ ಸೂಲ ಮಾಡಿದ್ವಿ. ಆದಾಗ್ಯೂ ಕೂಡ ಯಾರೋ ಕಿಡಿಗೇಡಿಗಳು ನಮ್ಗೆ ಆಗದೇ ಇರೋರು ಇಷ್ಟು ಹುಳುಗಳ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ಅಂತೇಳಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಅಂದರೆ ನೋಡ್ತಾ ಇರ್ಬೋದು, ಒಂದು ಕಡೆ 4 ಸ್ಟೆಪ್ ಅಂತೆ, ಮತ್ತೊಂದು ಕಡೆ 4 ಸ್ಟೆಪ್, ಅಂದರೆ 8 ಸ್ಟೆಪ್ಗಳಲ್ಲಿ ಏನಂದರೆ ಈ ರೇಷ್ಮೆ ಹುಳುಗಳನ್ನು ಸಾಕ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಇವತ್ತು ಮೊಟ್ಟೆ ಇಡ್ತಿದ್ವು, ಗೂಡನ್ನು ಕಟ್ತಾ ಇದ್ವು. ಆ ಗೂಡು ಕಟ್ಟಿದ ನಂತರ ನಮಗೆ ಈ ಒಂದು ರೇಷ್ಮೆ ಹುಳು ಸಾಕಷ್ಟು ಲಾಭವನ್ನು ಕೊಟ್ಟು ಹೋಗ್ತಾ ಇತ್ತು. ಆದರೆ ಯಾರೋ ಮಾಡಿದಂಥ ಈ ಕೃತ್ಯಕ್ಕೆ ನಮಗೆ ತುಂಬ ನೋವಾಗಿದೆ, ನಾವು ಸಾಲದ ಸುಳಿಗೆ ಸಿಲುಕ್ತಾ ಇದ್ದೇವೆ ಅಂತೇಳಿ ಆಯಮ್ಮ ಹನುಮಮ್ಮ ಏನಂತಂದರೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಮಗೆ ಯಾಕೆ ಈ ಥರ ಮಾಡಿ ಹೋಗ್ತಾ ಇದ್ದಾರೆ, ಅಂದರೆ ನಾವು 4-5 ಜನ ಒಂದು ಹೊಲದಲ್ಲಿ ಹಗಲು ರಾತ್ರಿ ಅಂತೇಳಿ ಆ ಬೆಳೆಯನ್ನು ರೇಷ್ಮೆ ಹಾಕ್ತಕ್ಕಂಥ ಒಂದು ಬೆಳೆಯನ್ನು ಬೆಳೆದಿದ್ವಿ. ಅದಕ್ಕೆ ಕ್ರಿಮಿನಾಶಕವನ್ನು ಹೊಡೆದು ಈಗ ಈ ಬರ್ತಕ್ಕಂಥ ಹುಳುಗಳನ್ನು ಸಾಯಿಸಿರೋದು ನಮ್ಗೇನಂದ್ರೆ ತುಂಬ ನೋವಾಗಿದೆ ಅಂತೇಳಿ ತಮ್ಮ ಅಳಲನ್ನು ತೊಳ್ಕೊಳ್ತಾ ಇದ್ರು. ಸದ್ಯ ಆ ಹನುಮಮ್ಮ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಏನು ಹೇಳ್ತಾರೆ, ಏನಾಗಿತ್ತಮ್ಮ ಆ್ಯಕ್ಚುಲಿ? ಏನಿಲ್ರಿ, ನಮ್ಗೆ ನಾವು ಬೆಳಂಗ ನಾವು ಬೆಳೆದವ್ರಿ, ಎಲ್ಲ ಮಾಡೇವ್ರಿ. ಈ 3 ದಿನದೊಳಗ ಯಾರು ಬಂದು ಏನ್ ಮಾಡಿದಾರ ನಮ್ಗೆ ಗೊತ್ತಿಲ್ರಿ. ಅಲ್ಲಮ್ಮ, ಏನ್ ಮಾಡಿದ್ರು? ಎಣ್ಣೆ ಫೈಸಲ್ ಹೊಡೆದ್ಯಾರ್ರಿ, ಅಲ್ಲೇ ಹೊಲಕ್ ಕೊಡ್ತಕಾರಿ. ಯಾಕಂದ್ರೆ ನಾವು ಸುತ್ತಮುತ್ತ ಹಗಲ್ 12 ತಾಸು ಇಲ್ಲೇ ಇರ್ತೇವ್ರಿ ನಾವು. ಅವ್ರಿಗೆ ಟ್ಯಾನ್ಸಲ್ ಹೊಡ್ಯಾಕ ಕಳುವು ಮಾಡೋರು ರಾತ್ರಿ ಬಂದ್ ಮಾಡ್ತಾರಲ್ರಿ, ಹಂಗ ರಾತ್ರಿ ಬಂದು ಸೊಪ್ಪು ಅವ್ರು ಹಾಕಿದ್ಯಾರ್ರಿ. ಹೌದ್ರಿ, ಸೊಪ್ಪಿ ಹಾಕಿದ್ಯಾರ. ಅಯ್ಯೋ ಎಷ್ಟ್ ನೋವು ಆಗತ್ತೆ ಅನ್ನೋದು ನನಗ ಗೊತ್ತ್ರಿ. ಅದು ನಾವ್ ದುಡ್ದಿರೋದು ನನಗ ಗೊತ್ತೈತ್ರಿ. ಅವ್ರು ಎಷ್ಟ್ ಮಾಡಿದ್ಯಾರ ಅಷ್ಟ್ ನನ್ನ ನೋವು ಅವ್ರಿಗೆ 10 ಪಟ್ಟು ಬರ್ಲಿ ಅಂತನ್ರಿ ನಾನು. ನನ್ನ ನೋವು ಅವ್ರಿಗೆ 10. ಅಯ್ಯೋ ಮಕ್ಳಿಗೆನ ಯಾಕ್ರಿ, ಮಕ್ಳಿಗೇನು ಒಂದು 10 ಲೇಟ್ ಆಗಿ ಉಣ್ಣಾರು. ಅವ್ರ ಟೈಮ್ ಸಿರಕ್ ಕೊಡಕ್ ಅದಕ್ಕ. ಯಾಕಂದ್ರ ನಮ್ಗ ಅನ್ನ ಹಾಕದ ಅದ ನಮ್ಗ. ಈಗ ಅದನ್ನ ನಾವ್ ಕಳ್ಕೊಂಡ್ರೆ ನಾವ್ ಎಷ್ಟ್ ಸಂಕಟ ಪಡಕಲ್ರಿ. ನಾವು ಅದನ್ನ ದುಡ್ದಿರೋದಂದ್ರ ಇವತ್ತು ದೇವ್ರ, ಇವತ್ತು ನಮ್ಮ ಮಕ್ಕಳು ದುಡ್ದಿರೋದಂದ್ರ ದೇವ್ರಿಗೆ ಗೊತ್ತದ. ನಾವು ಮನುಷ್ಯರ್ ಹೇಳಿದ್ರ, ಊರನ್ನವ್ರಿಗೆ ಹೇಳಿದ್ರ ಒಪ್ಪಂಗಿಲ್ಲ. ಅದು ದುಡಿಯೋದ್ ನಮ್ಗೆ ಹೆಂಗ್ ದುಡಿತೇವೆ ಅನ್ನೋದು ನಮ್ಗ ಗೊತ್ತು. ನಾವ್ ಎಷ್ಟ್ ಕಣ್ಣೀರ್ ಹಾಕಾಕತ್ತೇವ್ ನಿಂದಿದ್ದ ಅನ್ನೋದು ನಮ್ಗ ಗೊತ್ತ್ರಿ. ಎಷ್ಟು ಖರ್ಚು ಮಾಡಿದ್ರಿ ಇವ್ರು? ಸುಮಾರು ಒಂದು 60,000 ರೂಪಾಯಿ ಖರ್ಚು ಮಾಡಿದ್ರಿ. ಎಷ್ಟು ಲಾಭ ಬರ್ತಿತ್ತು? ಒಂದು 2-2.5 ಲಕ್ಷ ರೂಪಾಯಿ ಲಾಭ ರೀ. ಈ ತರ ಮಾಡಿದಾರೆ. ಪಾಯ್ಜನ್ ಅಂದ್ರೆ 3 ಸಾತ್ರಿ ಹೋಗ್ತೀವಿ. ಅಂದ್ರೆ ರೇಷ್ಮೆ ಹುಳುಗಳಿಗೆ ಈ ಸೊಪ್ಪು ಅದಕ್ಕೆ ಆಹಾರ. ಹೌದೌದು, ಅದನ್ನ ಬಿಟ್ಟು ಬೇರೆ ಏನೈತ್ರಿ? ಅದಕ್ಕೆ ಮಾಡ್ಬಿಟ್ಟಿ ಅಂದ್ರೆ ಇಲ್ಲಿ ಮಂದಿಗೆ ಅಂಕರ ಮಾಡಕ್ಕಾಗಲ್ರಿ. ಅಲ್ಲಿ ಹೊಲಕರ ಮಾಡಿ ನಾನು ಸಾಯ್ತೇವಲ್ಲ, ಅಲ್ಲಿ ಸತ್ರ ಅವ್ರಿಗೆ ಏನ್ ಸಿಗ್ತೈತ್ರಿ? ಹಾಳು ಮಾಡ್ಬೇಕಂತ ಮಾಡ್ಯಾರ. ಹೌದು ಅಲ್ರಿ, ಒಟ್ಟ ಅವ್ರೇ ಇವ್ರ ಅನ್ನಂಗಿಲ್ರಿ, ಅವ್ರೇ ಇವ್ರ ಅಂತ ಹೇಳಂಗಿಲ್ಲ. ಯಾರು ಮಾಡ್ಯಾರ ಗೊತ್ತಿಲ್ರಿ. ಯಾರು ಮಾಡ್ಯಾರ ಯಾರು ಬಿಟ್ರ ಇವ್ರೇ ಅಂತ ನಮ್ ಕಡೆ ಹೇಳಕ್ಕಾಗಲ್ಲ. ಯಾರು ಮಾಡ್ಯಾರ ಯಾರು ಬಿಟ್ಟಾರ ಗೊತ್ತಿಲ್ರಿ. ಮಾಡ್ದಂಕ್ರ ಮಾಡಿದಾರೆ. ಈಗ ನೋಡಿ ಏನ್ ಮಾಡ್ಬೇಕು? ಹೌದ್ರಿ, ಒಂದ್ ಕೆಲಸ ಆಗತ್ತವ್ರಿ. ನಿನ್ನೆ ಸ್ವಲ್ಪ ಇದ್ರಿ, ಇವತ್ ಬೆಳಗ್ಗೆ ಸೊಪ್ಪು ಕೊಯ್ಕೊಂಬಂದ್ರಿ. ಸೊಪ್ಪು ಹಾಕಾಕ್ ಮನ್ಸಿಲ್ರಿ. ಅಲ್ಲೇ ರೂಪಾಯಿದಾಗ ಒಂದು 45% ಮೇಲೆ ಸತ್ಕಂತ ಹೊಂಟತ್ರಿ. ಅದಕ್ಕೆ ಬೇಡ ಹಾಕದಂತ ಸುಮ್ಮನೆ ಬಿಟ್ಟಾರ. ಇದಿಷ್ಟು ಏನಂತಂದ್ರೆ ರೈತ ವೃದ್ಧ ಅಮ್ಮ ಹನುಮಮ್ಮನ ಮತ್ತು ಅವ್ರ ಮಗನ ಮಾತು ಸಾಕಷ್ಟು ನೋವಾಗ್ತಾ ಇದೆ. ಸಾಲ ಸೂಲ ಮಾಡಿ ಈ ಒಂದು ರೇಷ್ಮೆ ಬೆಳೆಯನ್ನು ನಾವು ಬೆಳೆದಿದ್ವಿ. ಆದರೆ ಯಾರೋ ಕಿಡಿಗೇಡಿಗಳು ಮಾಡಿರತಕ್ಕಂಥ ಈ ಕೃತ್ಯಕ್ಕೆ ಇಡೀ ನಮ್ಮ ಕುಟುಂಬವೇ ಈಗ ಬೀದಿಗೆ ಬಂದಿರುವಂಥದ್ದು, ಸಾಲದ ಸುಳಿಗೆ ನಾವು ಸಿಲುಕಿರುವಂಥದ್ದು. ಈ ಔಷಧಿಯಿಂದ ಏನಂದರೆ ಮೇಲ್ಭಾಗದಿಂದ ಏನಂದರೆ ಹುಳುಗಳು ಸಾಯ್ತಾ ಬರ್ತಾ ಇವೆ. ಅವು ಹೇಗೆ ಸಾಯ್ತಾವೋ ಹಾಗೆ ನಮಗೆ ತುಂಬ ನೋವಾಗ್ತಾ ಇದೆ ಅಂತೇಳಿ ತಮ್ಮ ಅಳಲನ್ನು ತೋಳ್ಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.